ಯಾವುದೇ ರೀತಿ ನಮ್ಮಲ್ಲಿ ಅಮೌಂಟ್ ತಗೊಳೋದಿಲ್ಲ, ಉಚಿತ ತರಬೇತಿ ಇದೆ. 100 ಜನ ಆಲ್ರೆಡಿ ಹೆಣ್ಮಕ್ಳು, ಒಂದು 350-400 ಜನವರೆಗೂ ಆಟೋ ಕಲ್ತು ಬೆಂಗಳೂರಲ್ಲಿ ಪ್ರತಿಯೊಬ್ರು ಆಟೋ ಓಡಿಸ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಇಲ್ಲಿ ಆಟೋ ಕಲಿಯೋಕ್ ಬಂದು 3 ಡೇಸ್ ಆಯ್ತು. ಈ 3 ಡೇಸ್ ಅಲ್ಲಿ ಫಸ್ಟ್ ದಿನ ನನ್ಗೆ ಭಯ ಇತ್ತು. ಸಹ ಆಟೋ ಕಲ್ತಿದ್ದಾರೆ, ಈಗ ಆಟೋ ಓಡಿಸೋಷ್ಟು ಬಂದಿದ್ದಾರೆ. ಡಿ ಎಲ್ ಮಾಡಿಸ್ಕೊಡೋಂಥವ್ರು, ಅವ್ರ ಕಡೆಯಿಂದ DL ಮಾಡಿಸ್ಕೊಡ್ತೀರಿ. ಒಂದು ಬಡ ಹೆಣ್ಣು ಮಕ್ಕಳಾಗ್ಲಿ ಶ್ರೀಮಂತ ಹೆಣ್ಣು ಮಕ್ಕಳಾಗ್ಲಿ ಅಂತ ಭೇದ ಭಾವ ಇಲ್ಲದೇನೆ ಎಲ್ಲರಿಗೂ ಒಂದೇ ಸಮಾನತೆವಾಗಿ ಅವರೊಂದು ತರಬೇತಿಯನ್ನು ಕೊಡ್ತಿದ್ದಾರೆ, ಆಟೋ ಚಾಲಕ ತರಬೇತಿಯನ್ನ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಜೊತೆ ಇದ್ದಾರೆ ರೆಬಲ್ ಸ್ಟಾರ್ ಪ್ರಭಾ ಮೇಡಮ್ ಅವರು. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಅವ್ರನ್ನ ಮತ್ತೆ ಅದ್ರ ಜೊತೆಗೆ ಅವರ ಟೀಮ್, ಅವರ ಸ್ಟೂಡೆಂಟ್ ನ ಕೂಡ. ಸೊ ಪ್ರಭಾ ಮೇಡಮ್, ನಮಸ್ಕಾರ. ನಿಮ್ಗೆ ಹೇಗಿದ್ದೀರಾ ಮೇಡಮ್? ಸರ್ ಚೆನ್ನಾಗಿದ್ದೀರಿ. ಸೊ ನಿಮ್ಮ ಟೀಮು ಮತ್ತೆ ನಿಮ್ಮ ಸ್ಟೂಡೆಂಟ್ ಬಗ್ಗೆ ಎಲ್ಲ ಸ್ವಲ್ಪ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು. ಹಾಗೆ ನೀವು ಯಾವ ತರ ಟೀಚ್ ಮಾಡೋದನ್ನ ಅಂತ ತಿಳಿಸ್ಕೊಡ್ತೀರಾ ಪ್ಲೀಸ್? ಸರ್, ಈಗ ತಿಳಿಸ್ಕೊಡ್ತಾ ಇದ್ದಾರೆ. ಸುಮಾರು ಜನ ಇಲ್ಲಿ ಬಂದು ಕಲ್ತು ಆಟೋ ಓಡಿಸ್ತಾ ಇದ್ದಾರೆ, ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಎಲ್ಲೇ ಒಂದು ಮೂಲೆಯಲ್ಲಿ ಆಟೋ ಓಡಿಸಿ ಅವರು ಜೀವನ ಮಾಡೋದು ನನಗೆ ಅದು ಹೆಮ್ಮೆ ಇದೆ. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿ ಅಮೌಂಟ್ ತಗೊಳೋದಿಲ್ಲ, ಫ್ರೀ ಟ್ರೈನಿಂಗ್ ಇದೆ ನಮ್ಮ ಬಳಿ. ಕೆಲವು ಹತ್ರ ಅಮೌಂಟ್ ತಗೊಂತಾರೆ, ಬಟ್ ನಮ್ಮ ಬಳಿ ಮಾತ್ರ ಫ್ರೀ ಇದೆ. ನಾನೊಂದು 3 ವರ್ಷದಿಂದ ಹಾಕಿದ್ದೀನಿ, ಅದೇ ಟ್ರೈನಿಂಗ್ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಗೆ 100 ಹೆಣ್ಮಕ್ಳು ಸಪೋರ್ಟ್ ಇದೆ. ತುಂಬಾ ನನಗೆ ಹೆಣ್ಮಕ್ಳು ಬೆಂಬಲದಿಂದ ನಾನು ಈ ಟ್ರೈನಿಂಗ್ ಕ್ಲಾಸ್ ನಡೆಸ್ತಾ ಇದ್ದೀನಿ. ಕಲಿಯಂತ ಆಸಕ್ತಿ ಇರೋಂಥ ಹೆಣ್ಮಕ್ಳು ನನ್ನ ನಂಬರ್ ಹಾಕಿರ್ತೀನಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾಡಿ ನಮ್ಮ ಟ್ರೈನಿಂಗ್ ನ ಕೊಡೋಂತ ಕೆಲಸ ಮಾಡ್ಕೊಡ್ತೀವಿ. ರೆಬಲ್ ಸ್ಟಾರ್ ಪ್ರಭಾ ಅಂತೇಳಿ ನಮ್ಮ ಉಚಿತ ತರಬೇತಿ ಅಂತ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಆದ್ರೆ ನಮ್ದು ಯಾವುದೇ ರೀತಿ ಆಫೀಸ್ ಇಲ್ಲ, ಒಂದು ರೋಡಲ್ಲೇ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಯಾಕೆ ರೋಡಲ್ಲೇ ಕಟ್ತೀನಿ ಅಂದ್ರೆ, ರೋಡ್ ನಾನು ಟ್ಯಾಕ್ಸ್ ಕಟ್ತೀನಿ, ನನ್ನ ಆಟೋ ಟ್ಯಾಕ್ಸ್ ನಾನು ರೋಡಲ್ಲೇ ಕಟ್ತೀನಿ. ಹಾಗಾಗಿ ರೋಡಲ್ಲೇ ನಮ್ಮ ಟ್ರೈನಿಂಗ್ ಸೆಂಟರ್ ನ ಓಪನ್ ಮಾಡಿದ್ದೀನಿ. ಇದು ನಮ್ಮ ಟ್ರೈನಿಂಗ್ ಸೆಂಟರ್ ಅಂತ ನಾವೇ ಆಯ್ಕೆ ಮಾಡ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದೀರಿ, ನಮ್ದಂತೂ ಅಲ್ಲ. ಬಟ್ ಟ್ಯಾಕ್ಸ್ ಕಟ್ಟೋದ್ರಿಂದ ರೋಡಲ್ಲಿ ನಿಂತಿದ್ದೀರಿ. ಯಾವುದೇ ರೀತಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಯಾವುದೇ ಆಫೀಸ್ ಇಲ್ಲ, ಏನೂ ಇಲ್ಲ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಟ್ರೈನಿಂಗ್ ಇದು ಮಾಡ್ತೀರಿ. ನಾವ್ ಯಾವ ತರ ಶುರು ಮಾಡ್ತೀರಿ ಅಂದ್ರೆ, ಇವಾಗ ನಾನು ಸುಮಾರು ಜನ ಹೆಣ್ಮಕ್ಳಿಗೆ ನಾನೇನು ಟ್ರೈನ್ ಅಪ್ ಮಾಡಿದ್ದೀನೋ ಅದರಲ್ಲಿ ಕೆಲವರು ಒಬ್ರು ಚೆನ್ನಾಗಿ ಕಲ್ತು ಅವರು ಇರುವಂತ ಫ್ರೀ ಇರುವಂತ ಟೈಮಲ್ಲಿ ಬಂದು ಹಲವಾರು ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಾನೇನು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀನೋ ಅದರಲ್ಲೂ ತುಂಬಾ ಜನ ಹೆಣ್ಮಕ್ಳು ಇಲ್ಲಿರುವಂತ ಸುಮಾರು ಜನ ಕಲ್ತಿದ್ದಾರೆ. ಫ್ರೀ ಆಗಿರುವಂತ ಹೆಣ್ಮಕ್ಳು, ನಾನು ಟೈಮ್ ಎಲ್ಲೆಲ್ಲ ವೇಸ್ಟ್ ಮಾಡ್ತೀನಿ ಮೇಡಮ್, ನಿಮ್ ತರ ನಾನು ಸಮಾಜ ಸೇವೆ ಮಾಡ್ತೀನಿ, ನನ್ನ ಕೈಯಲ್ಲಿ ಆಗಿದ್ದು ಏನಾದ್ರೂ ನಾನು ಮಾಡ್ಬೇಕು ಅಂದ್ರೆ ನಿಮ್ಮ ಮೂಲಕ ಮಾಡ್ತೀನಿ ಅಂತ ಬಂದು ಇವತ್ತು ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಟ್ರೈನಿಂಗ್ ಆಗಿ ಸುಮಾರು ಒಬ್ರಿಗೊಬ್ರು ಸಪೋರ್ಟ್ ಕೊಡ್ತಾ ಟ್ರೈನಿಂಗ್ ನ ಮುಂದುವರಿಸ್ತಾ ಇದ್ದಾರೆ. ಈಗ ಒಬ್ಬ ಟೀಚರ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೆಣ್ಣು ಹುಲಿ ಅಂತಾನೆ ಇಟ್ಕೊಂಡಿದ್ದಾರೆ ಅವರು. ಯಾಕೆಂದ್ರೆ ನೋಡಾಗ ಬಾಬ್ ಕಟಿಂಗ್ ಎಲ್ಲ ಮಾಡ್ಸಿದಾರೆ, ಒಂದು ಗಂಡ್ ಮಗು ತರನೇ ಇದ್ದಾರೆ, ಆದ್ರೆ ಒಂದು ಹೆಣ್ಮಗು. ಆದ್ರೂ ಒಂದು ಹೆಣ್ಮಗು ಜೊತೆ ಕುತ್ಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅವರು ಟೀಚರ್ ಆಗಿ ಅವರು ಬಂದು ಆನೇಕಲ್ಲಿಂದ ಇಲ್ಲಿ ಬಂದು ಆಟೋ ಕಲ್ತು ಆಟೋ ತರಬೇತಿ ಕೊಟ್ಟು ಅವ್ರ ಜೊತೆ ಸ್ವಲ್ಪ ಸಮಾಜ ಸೇವೆ ಮಾಡಕ್ಕ ನಮ್ ಜೊತೆ ಸಾಥ್ ಕೊಟ್ಕೊಂಡು ಇವತ್ತು ಸುಮಾರು ಜನ ಹೆಣ್ಮಕ್ಳಿಗೂ ಸಹ ಆಟೋ ಕಲ್ಸ್ಕೊಡ್ತಾ ಇದಾರೆ. ನನಗೂ ತುಂಬಾ ಖುಷಿ ಆಗುತ್ತೆ. ಇವತ್ತು ಒಬ್ಬ ಟೀಚರ್ ಆಗಿ ಆಟೋನ ತರಬೇತಿ ಕೊಡ್ತಾ ಇದ್ದಾರೆ. ಇವರು ಗೀತಾ ಅಂತ. ನನ್ನ ಹೆಸರು ಗೀತಾ ಅಂತ. ನಾನು ಆನೇಕಲ್ಲಿಂದ ಬಂದಿದ್ದೀನಿ. ಬಂದು ಆಟೋ ಕಲಿಯಕ್ಕೆ ಅಂತ ಬಂದೆ. ಪ್ರಭಾವತಿ ಮೇಡಮ್ ಅವರು, ರೆಬಲ್ ಸ್ಟಾರ್ ಪ್ರಭಾವತಿ ಮೇಡಮ್ ಅವರು ನನಗೆ 3 ದಿನದಲ್ಲಿ ಆಟೋ ಟ್ರೈನಿಂಗ್ ಕೊಟ್ಟರು. 3 ದಿನದಲ್ಲೇ ನಾನು ಕಲಿತೆ. ನಾನು 3 ದಿನದಲ್ಲಿ ಕಲ್ತು ಈಗ ನಾನೊಂದು 10 ಜನ 20 ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅದರಲ್ಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಹೆಮ್ಮೆ ಆಗ್ತಾ ಇದೆ. ಇಷ್ಟು ಬೇಗ ನಾನು ಕಲಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ತುಂಬಾ ಖುಷಿಯಾಗಿ ನಾನು ಆಟೋ ತಗೊಂಡು ಫೀಲ್ಡ್ಗೆ ಇಳಿದಲೇನೆ ನಾನೊಂದು 10-20 ಜನಕ್ಕೆ ಸಹಾಯ ಮಾಡೋಣ, ಮೇಡಮ್ ತರನೇ ನಾನು ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡೋಣ ಅಂತ ನಾನು ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಇವ್ರ ಹೆಸರು ಮಂಜು ಅಂತ, ಇವ್ರು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಹೇಳಿ ನೀವು. ನಮಸ್ಕಾರ ಸರ್, ನನ್ನ ಹೆಸರು ಮಂಜುಳಾ ಅಂತ. ರೆಬಲ್ ಸ್ಟಾರ್ ಪ್ರಭಾ ಮೇಡಮ್ ಹತ್ರ ಬಂದ್ವಿ ಕಲಿಯೋಕ್ಕೆ ಅಂತ. ಮತ್ತೆ ಇವಾಗ ಅವರು ಕಲಿಸಿ ಕೆಲವು ಜನಕ್ಕೆ ಮತ್ತೆ ಗೀತಾ ಅನ್ನೋವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರು ಒಂದು 20 ಜನ ಮೇಲೆ ಕಲಿಸ್ಕೊಟ್ಟಿದ್ದಾರೆ ಸರ್. ಇದಕ್ಕೆ ಏಜ್ ಏನು ಬೇಕಾಗಿಲ್ಲ, ಕಲಿಯೋ ಛಲ ಇರಬೇಕು, ದುಡಿತೀವಿ ಅನ್ನೋ ಇದಿರಬೇಕು, ಕಲಿಬೇಕು ಸರ್. ಎಷ್ಟು ದಿನ ಆಯ್ತು ಮೇಡಮ್ ನೀವು ಕಲಿಯಕ್ಕೆ ಸ್ಟಾರ್ಟ್ ಮಾಡಿ? ನಾವು ಒಂದು ತಿಂಗಳು ಆಯ್ತಾ ಬಂತು. ಕಲ್ತಿದ್ದಂದ್ರೆ ಒಂದು 15 ದಿನ, ಅದ್ರಲ್ಲಿ ಮಧ್ಯದಲ್ಲಿ ನಮಗೆ ಹಲವಾರು ಜನ ಹೆಣ್ಮಕ್ಳಿಗೆ ನಾನು ಆಲ್ರೆಡಿ ಒಂದು 250-300 ಜನವರೆಗೂ ನಾನು ಟ್ರೈನ್ ಅಪ್ ಮಾಡಿದ್ದೀನಿ ಇದೇ ಟ್ರೈನಿಂಗ್ ಸೆಂಟರ್ ಹತ್ರ. ಈಗ ಸುಮಾರು ಜನ ಹೆಣ್ಮಕ್ಳು ಕಲ್ತಿರೋರು ಇದ್ದಾರೆ, ಒಂದು ಸ್ವಲ್ಪ ಜನ ಬಂದಿದ್ದಾರೆ. ಅವರು ಒಬ್ಬ ಟೀಚರ್ ಆಗಿ ಆಯ್ಕೆ ಆಗಿರ್ತಾರೆ.
ಹಾಗಾಗಿ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಕ್ಕೂ ಸ್ವಲ್ಪ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕಲಿಯಂತ ಸುಮಾರು ಜನ ಬಂದಿದ್ದಾರೆ. ಒಬ್ಬೊಬ್ರನ್ನೇ ನಾನು ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಕಲ್ತಿರೋಂಥ ಸೀನಿಯರ್ಸ್ ಇದ್ದಾರೆ, ಬಟ್ ಕಲಿಯಂತ ಜೂನಿಯರ್ಸ್ ಇದ್ದಾರೆ. ಅವರ ಅಭಿಪ್ರಾಯ ಯಾವ ತರ ಇದೆ ಅಂತ ತಿಳಿಸ್ಕೊಡ್ತೀನಿ. ಇವರು ನಮ್ಮ ವರ ಅಂತೇಳಿ, ಅವರು ಸಹ ಕಲ್ತಿದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ. ಖುಷಿ ಆಗುತ್ತೆ. ಅವ್ರಿಗಿರುವಂತ ಫ್ರೀ ಆಗಿರುವಂತ ಟೈಮಲ್ಲಿ ಬಂದು ಇಲ್ಲಿ ಆಟೋ ಕಲ್ಸ್ಕೊಡುವಂತ ಕೆಲಸನೂ ಮಾಡ್ತಾರೆ. ತುಂಬಾನು ಖುಷಿ ಆಗುತ್ತೆ. ಕಲ್ತು ಸುಮ್ಮನೆ ಹೋಗಿ ಮನೆಯಲ್ಲಿ ಅವ್ರು ಸಂಪಾದನೆ ಮಾಡೋದಿಲ್ಲ, ನನ್ನ ಜೊತೆ ಕೈ ಜೋಡಿಸಿ ನನಗೂ ಸಹ ಸಪೋರ್ಟ್ ಕೊಟ್ಟು ನೂರಾರು ಹೆಣ್ಮಕ್ಳನ್ನ ಇನ್ನೂ ಒಂದಷ್ಟು ಜನನ ಕರ್ಕೊಂಬರಕ್ಕೂ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ವರ ಅವ್ರೆ, ನಿಮ್ಗೆ ಏನ್ ಅನ್ಸುತ್ತೆ ನಾನು ಮಾಡೋಂಥ ಸಮಾಜ ಸೇವೆಯಲ್ಲಿ ಇದರಲ್ಲಿ ಭಾಗಿಯಾಗೋದ್ರಲ್ಲಿ ನಿಮ್ಗೆ ಯಾವ ತರ ಖುಷಿ ಸಿಗುತ್ತೆ, ಇಲ್ಲಾಂದ್ರೆ ಏನಾದ್ರು ಬೇಜಾರಾಗುತ್ತಾ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಇಲ್ಲ ಮೇಡಮ್, ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿನೂ ಇದೆ. ಯಾಕೆಂದ್ರೆ ಇವು ಒಬ್ಬರೇ ಮಾಡೋದಕ್ಕಾಗಲ್ವಲ್ಲ, ನಿಮ್ ಜೊತೆ ಸಪೋರ್ಟ್ ಮಾಡೋದಿನ್ನ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಇದೆ. ರೇಣುಕಕ್ಕ ಅಂತ ಹೇಳಿ, ಇವರು ಸಹ ಆಟೋ ಕಲ್ತಿದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ. ಫ್ರೀ ಇರೋಂಥ ಟೈಮಲ್ಲಿ ಇಲ್ಲಿ ಬಂದು ಅವರು ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯನ ಏನು ಅಂತ ತಿಳಿಸ್ಕೊಡೋದು. ಫಸ್ಟ್ ಆಫ್ ಆಲ್ ಮೇಡಮ್ಗೆ ನಾನು ದೊಡ್ಡ ನಮಸ್ಕಾರ ಹೇಳ್ತೀನಿ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ಆದ್ರೂ ನನ್ನ ಟ್ರೈನ್ ಅಪ್ ಮಾಡಿ ನನ್ನ ಒಂದು ಆಟೋ ಡ್ರೈವರ್ ಥರ ಮಾಡಿದ್ದಾರೆ. ಮೇಡಮ್ ತುಂಬ ಸಹಾಯ ಮಾಡ್ತಾ ಇದ್ದಾರೆ ನಮಗೆಲ್ಲ. ಸೊ ನಮಗಷ್ಟೇ ಅಲ್ಲ, ತುಂಬ ಬರ್ತಾರೋ ಹೆಣ್ಮಕ್ಳಿಗೆಲ್ಲ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಈ ಸಮಾಜ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ರತ್ನ ಅವರು ಸಹ ಇದ್ದಾರೆ. ಅವರು ಸ್ಟೂಡೆಂಟ್ ಆಗಿ ಇಷ್ಟು ದಿನ ಇದ್ರು. ಈಗ ಅವ್ರದ್ದು ಟ್ರೈನಿಂಗ್ ಎಲ್ಲ ಮುಗಿದಿದೆ. ಎಲ್ಲ ತರಾನು ನಾವು ಟ್ರೈನ್ ಅಪ್ ಮಾಡಿದ್ದೀರಿ. ಟ್ರೈನಿಂಗ್ ಕಲ್ತು ಇವಾಗ ಆಟೋ ಅವರು ಸಿಂಗಲ್ ಆಗಿ ಓಡಿಸೋಂಥವ್ರಾಗಿದ್ದಾರೆ. DL ಸಹ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ನಾವು ಹೋಗ್ಬೇಕು, ಇಲ್ಲಿಂದ ಗೇಟ್ ಪಾಸ್ ತಗೊಬೇಕು ಅಂತ ಮೂವ್ಮೆಂಟ್ ಅಲ್ಲಿ ಇದ್ದಾರೆ. ಅವರು ಇಲ್ಲಿ ಇಷ್ಟು ದಿನ ಟ್ರೈನಿಂಗ್ ಇದ್ದು ನಮ್ಮ ಜೊತೆಯಲ್ಲಿ ಟ್ರೈನಿಂಗ್ ಮಾಡಿಕೊಂಡ್ರು. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಳೋಣ ಅಂತ. ನಮಸ್ತೆ, ನನ್ನ ಹೆಸರು ರತ್ನ ಅಂತ. ಪ್ರಭಾವತಿ ಮೇಡಮಿಂದ ನಾನು ಆಟೋ ಓಡಿಸೋ ಟ್ರೈನಿಂಗ್ ಕಲ್ತ್ಕೊಂಡಿದ್ದೀನಿ. ನಾನು ಅವ್ರ ಜೊತೆ ಸಪೋರ್ಟಾಗಿ ನಿಂತ್ಕೊಂಡು ಇನ್ನೂ ನಾನು ಒಂದು 10 ಜನ ಕಲಿಸ್ಬಿಟ್ಟು ನಾನು ಇಲ್ಲಿಂದ ಆಮೇಲೆ ಹೊರಡ್ತೀನಿ. ಯಾವಾಗಲೂ ಅವ್ರ ಜೊತೆಲಿ ಸಪೋರ್ಟ್ ಆಗಿರ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸುಮಾರು ಒಂದು 15 ದಿನದಿಂದ ನಮ್ದು ಒಂದು ಬ್ಯಾಚ್ ನಡೀತಾ ಇತ್ತು. ಸುಮಾರು ವರ್ಷಗಳಿಂದ ನಡೀತಾ ಇದೆ. ಬಟ್ 15 ದಿನಕ್ಕೆ ಒಂದೊಂದು ಬ್ಯಾಚ್ ಕ್ಲೋಸ್ ಮಾಡ್ತಾ ಇದ್ರಿ. ಅದ್ರಲ್ಲಿ ಸುಮಾರು ಜನ ಆಟೋ ಕಲ್ತು ಒಂದೊಂದು ಬ್ಯಾಚ್ ನಿಂದ ಆಚೆ ಹೋಗ್ತಾ ಇದ್ದಾರೆ. ಇವರು ಆಶಾ ಅಂತ ಹೇಳಿ ಕೂಡ್ಲಿಂದ ಬರ್ತಾ ಇದ್ರು. ಇವರು ಸಹ ಆಟೋ ಕಲ್ತು ಈಗ ಆಟೋ ಟ್ರೈನಿಂಗ್ ಕೊಡೋ ಟೀಚರು ಸಹ ಆಗಿದ್ದಾರೆ. ಈಗೇನು ಆಟೋ ಅವರು ಒಂದು ಅನ್ಸ್ಕೊಂಡು DL ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಅವರು ಇಲ್ಲಿಂದ ನಮ್ಮ ಟ್ರೈನಿಂಗ್ ಜಾಗದಿಂದ ಅವರು ಸ್ವಂತ ದುಡಿಮೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅವರು ಇಷ್ಟು ದಿನ ನನ್ಗೆ 15 ದಿನದಿಂದ ನನ್ನ ಜೊತೆಯಲ್ಲಿ ಅವ್ರಿಗೆ ಯಾವ ತರ ಅನಿಸ್ತು, ಇಲ್ಲಿ ಟ್ರೈನಿಂಗ್ ಯಾವ ತರ ಇದೆ, ಅವ್ರಿಗೆ ನಾ ಇಲ್ಲಿ ಟ್ರೈನಿಂಗ್ ಬಂದು ಯಾವ ತರ ಎಲ್ಲ ಯೂಸ್ ಆಯ್ತು ಅಂತೇಳಿ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಅಂತ ಹೇಳಿ ಒಂದೆರಡು ಮಾತು. ಫಸ್ಟ್ ನಮ್ಮ ಮೇಡಮ್ಗೆ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಒಂದು ಕಡೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸರ್, ನಾನು ಇದಕ್ಕೆ ಬಂದು ಒಂದು 15 ದಿನದೊಳಗೆ ಆಟ ಕಲ್ತಿದ್ದೀನಿ. ನಮ್ಮ ಜ್ಯೋತಿ ಅಂತ ಹೇಳಿ ಒಬ್ಬ ಸ್ಟೂಡೆಂಟ್ ಇದ್ದಾರೆ. ಇಷ್ಟು ದಿನ ನಮ್ಮ ಜೊತೆಲಿ ನನ್ನ ಇಲ್ಲಿ ಟ್ರೈನಿಂಗ್ ಅಲ್ಲಿ ಏನಿದೆ ಅದರಲ್ಲಿ ಕಲಿತಾ ಇದ್ರು. ಕಲ್ತು ಈಗ ಅವ್ರದ್ದೇ ಒಂದು ಬಾಡಿಗೆ ಆಟ ಉಣಿಸ್ಕೊಂಡಿದ್ದಾರೆ. DL ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಆಲ್ರೆಡಿ ಸಂಪಾದನೆ ಮಾಡ್ತಾ ಇದ್ದಾರೆ 1 ವೀಕ್ ಇಂದ. ತುಂಬಾ ಖುಷಿ ಆಗ್ತಾ ಇದೆ. ಸಂಪಾದನೆ ಮಾಡಿ ಬಟ್ ಅವರು ಜೀವನ ಅವರು ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಒಬ್ಬ ಸ್ಟೂಡೆಂಟ್ ಏನೋ ಒಂದು ಸಂಪಾದನೆ ಮಾಡಿ ಅದರಿಂದ ಜೀವನ ಮಾಡ್ತಾರೆ, ನನಗೆ ಅದೇ ಖುಷಿನೇ. ಹಾಗಾಗಿ ಅವ್ರದ್ದೊಂದು 2 ನುಡಿ ಮಾತುಗಳನ್ನ ಕೇಳೋಣ. ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ನಾನು ಬಂದು 3 ದಿನದಲ್ಲಿ ನಾನು ಕಲ್ತಿರೋದು. 1 ರೂಪಾಯಿನೂ ಒಂದು ನಯ ಪೈಸನೂ ನಾನು ಮೇಡಮ್ಗೆ ಕೊಟ್ಟಿಲ್ಲ. ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಮಂತ ಮಹಿಳೆಯರಿಗೆ, ನನ್ನೊಬ್ಳಿಗೆ ಅಂತಲ್ಲ, ನನ್ನಂತ ಮಹಿಳೆಯರಿಗೆ ನೂರಾರು ಜನಕ್ಕೆ ಅವರು ಫ್ರೀಯಾಗಿ ಹೇಳ್ಕೊಡ್ತಿದ್ದಾರೆ. ದಯವಿಟ್ಟು ಯಾರಾದ್ರೂ ಕಲಿಯೋರಿದ್ರೆ ದಯವಿಟ್ಟು ಮೇಡಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಲೀರಿ. ಅವ್ರು ಫ್ರೀಯಾಗಿ ಹೇಳ್ಕೊಡ್ತಾರೆ. ಅಲ್ಲಿ ಕಾಸು ತಗೋತಾರೆ, ಇಲ್ಲಿ ಕಾಸು ತಗೋತಾರೆ ಅಂತ ಯೋಚನೆ ಮಾಡಬೇಡಿ ದಯವಿಟ್ಟು. ನಮ್ಗಂತೂ ತುಂಬಾ ಉಪಕಾರ ಆಗಿದೆ. ಅದರಿಂದ ನಾವು ಇವತ್ತು ಒಂದ್ ಜೀವನ ನಡೆಸ್ತಾ ಇದೀವಿ ಅಂದ್ರೆ ನಾನು ಇವತ್ತು ಅವ್ರನ್ನ ಚಿರಋಣಿ. ನಾನು ಯಾವುದೇ ಕಾರಣಕ್ಕೂ ಅವ್ರು 1 ರೂಪಾಯಿ ತಗೊಳಲ್ಲ. ಬನ್ನಿ, ದಯವಿಟ್ಟು ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇದೇ ತರ ನೀಡ್ಕೊಂಡು ಹೋಗಿ. ನಮ್ಮ ಮಂಜಕ್ಕ ಅಂತ ಒಬ್ರು ಇದ್ದಾರೆ. ಏಜ್ ಅಲ್ಲಿ ಅವರು ನನಗಿನ ದೊಡ್ಡವರು. ತುಂಬಾ ಏನಂದ್ರೆ ನನಗೊಂದು ಖುಷಿ ಅಂದ್ರೆ, ನನಗೆ ಏಜಿನ ದೊಡ್ಡವ್ರ ಹತ್ರ ನಾನು ಗುರುಗಳಾಗ್ತೀನಿ ಅನ್ನೋದೇ ನನಗೆ ಒಂದು ಖುಷಿ. ನನಗೆ ಏಜಿನ ನಮ್ಮ ತಾಯಿ ಏಜ್ ಅಲ್ಲಿ ಇದ್ದಾರೆ ಇವರು. ನನಗೆ ತುಂಬಾ ಖುಷಿ ಆಗ್ತದೆ. ಬಟ್ ಅವ್ರು ಇಲ್ಲಿಗೆ ಬಂದಾಗ ಯೋಚನೆ ಮಾಡ್ತಾ ಇದ್ರು, ನಾನು ಈ ಆಟ ಓಡಿಸ್ತೀನ, ಕಲಿತೀನ ಅಂತ. ಬಟ್ ಅದೇ ಆಟನ ಇವಾಗ ಕಲ್ತು ಅವರು ಸಿಂಗಲ್ ಆಗಿ ಓಡಿಸೋಷ್ಟು ಕಲ್ತಿದ್ದಾರೆ. ಸುಮಾರು ಜನ ಈ ತರ ಏಜ್ ಆಗಿರೋರು ಬಂದು ಕಲ್ತು ಓಡಿಸ್ತಾ ಇದ್ದಾರೆ. ಅವ್ರ ಜೀವನ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಏಜ್ ಏನು ಇಂಪಾರ್ಟೆಂಟ್ ಇಲ್ಲ ಅಲ್ಲ? ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ತುಂಬ ಖುಷಿ ಆಗುತ್ತೆ. ಇದಕ್ಕೂ ಓದಿರಬೇಕು, ಏಜ್ ಇಷ್ಟೇ ಇರಬೇಕು ಅನ್ನೋದು ಇದಿಲ್ಲ. ನಮ್ಮ ಮೇಡಮ್ ತುಂಬ ಜನಕ್ಕೆ ಓದಿರೋರಿಗೆ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಒಂದೇ ಸಮವಾಗಿ ಕಲಿಸಿ ಅವ್ರಿಗೆ 15 ದಿನ ಆಗಿದ ತಕ್ಷಣ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳೋದಕ್ಕೆ ಹೆಲ್ಪ್ ಮಾಡಿದ್ದಾರೆ.
ಇನ್ನೊಬ್ರು ಸ್ಟೂಡೆಂಟ್ ಇದ್ದಾರೆ. ಸ್ಟೂಡೆಂಟ್ ಅಂದ್ರೆ ಈಗ ಒಂದು 15 ದಿನ ಆಗಿದೆ. 1 ವೀಕ್ ಆಯ್ತಲ್ಲಪ್ಪ, ಒಂದು ವಾರದ ಒಂದು ವಾರ ಆಯ್ತು. ಬಟ್ 15 ದಿನ ಆಗಿಲ್ಲ, 1 ವಾರ ಆಗಿದೆ. ಯಾಕೆಂದ್ರೆ ಇಲ್ಲಿ ಎಷ್ಟೆಷ್ಟೋ ಜನ ಬರ್ತಾರೆ, ನನ್ಗೆ ಅವ್ರನ್ನು ಗುರ್ತಿಟ್ಕೊಳಕ್ ಆಗ್ತಿಲ್ಲ ಇಷ್ಟು ದಿನ ಅಂತೇಳಿ. ಹಾಗಾಗಿ ಸರಸ್ವತಿ ಅಂತೇಳಿ ಒಂದು ವಾರ ಆಗಿದೆ ಅಷ್ಟೇ ಅವ್ರ ಆಟೋ ಬಂದು. ಯಾವ ತರ ನಿನಗೆ ಕಷ್ಟ ಅನಿಸ್ತಾ? ನೀನ್ ಸ್ಟಾರ್ಟಿಂಗು ನನ್ನ ಹತ್ರ ಫೋನಲ್ಲಿ ಹೇಳಿದ್ರು, ಮೇಡಮ್ ಕಲಿಬೋದಾ, ಹೆಣ್ಮಕ್ಳು ಆಗುತ್ತಾ ನಮ್ಮ ಕೈಯಲ್ಲಿ ಅಂತಾನು ಸಹ ನನ್ನ ಹತ್ರ ಮಾತಾಡಿದ್ರು. ಇಲ್ಲ ಕಲಿಬೋದು ಬಾ ಅಂತ ಹೇಳಿ ನಾನು ಕರ್ಸ್ಕೊಂಡು ಅವ್ರಿಗೆ ಟ್ರೈನ್ ಅಪ್ ಮಾಡಿದೀನಿ. ಇವತ್ತು ಸಿಂಗಲ್ ಆಗಿ ಓಡಿಸ್ತಾ ಇದ್ರೆ ಇನ್ನೊಬ್ರಿಗೂ ಟ್ರೈನಿಂಗ್ ಕೊಡೋಷ್ಟು 1 ವಾರಕ್ಕೆ ಹೋಗಿದ್ದಾರೆ. ನಿನ್ಗೆ ಹೆಂಗ್ ಅನಿಸ್ತು ಇದನ್ನ ಕಲಿಬೋದಾ? ನನ್ಗೆ ಫಸ್ಟ್ ತುಂಬಾ ಭಯ ಇತ್ತು. ನಾನ್ ಕಲಿತೀನಿ ಅನ್ನೋ ನಂಬಿಕೆನೆ ನನ್ಗೆ ಇರ್ಲಿಲ್ಲ. ಒಂದ್ ಸೈಕಲ್ ಕೂಡ ನನಗೆ ಓಡ್ಸಕ್ ಬರಲ್ಲ. ಆದ್ರೆ ಮೇಡಮ್ ಹತ್ರಕ್ ಬಂದ್ಮೇಲೆ ಹಂತವಾಗಿ ಅವ್ರು ಹೇಳ್ತಾ ಹೋಗಿದ್ದನ್ನ ಫ್ರೆಂಡ್ಲಿ ಆಗಿ ನಮ್ಗೆ ಹೇಳ್ತಾ ಹೋದ್ರು. ಅವರು ನನ್ಗೆಲ್ಲ ಅಷ್ಟು ಚೆನ್ನಾಗಿ ಒಂದು 3 ದಿನದಲ್ಲೆಲ್ಲ ನಾನು ಆಲ್ಮೋಸ್ಟ್ ಕಲ್ತೆ. ಇವಾಗ ಬೇರೆಯವ್ರಿಗೂ ಟ್ರೈನ್ ಅಪ್ ಮಾಡ್ತಾ ಇದೀನಿ. ಖುಷಿ ಆಗುತ್ತೆ. ಏನಕ್ಕೆ ಅಂದ್ರೆ ಸಂಬಂಧಿಕರು ಸುಧಾ ಈ ಕಾಲದಲ್ಲಿ ಆಗದೆ ಇರುವಾಗ ಅವ್ರ ಸ್ವಂತ ಆಟೋನ ನಮ್ಗಾಗಿ ಕೊಟ್ಟಿ, ಅವರು ಬೇರೆ ಬಾಡಿಗೆ ಆಟೋನ ಓಡಿಸಿ ನಮ್ಗೆ ಹೆಣ್ಮಕ್ಳು ಮುಂದೆ ಬರ್ಬೇಕು ಅಂತ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಕೊಟ್ಟಿದ್ದಾರೆ. ಯಾರು ಆಗದೆ ಇರೋ ಕಾಲದಲ್ಲಿ ಮೇಡಮ್ ಟ್ರೈನ್ ಅಪ್ ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ ಕಾಲ್ ಮೇಲೆ ನಾವು ನಿಂತ್ಕೊಂಡು ನಾವು ಜೀವನ ಮಾಡ್ಬೋದು ಅನ್ನೋದನ್ನ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ. ಮತ್ತೊಬ್ರು ಸ್ಟೂಡೆಂಟ್ ನಮ್ಮಲ್ಲಿ ಇದ್ದಾರೆ, ಮಂಜುಳಾ ಅಂತ ಹೇಳಿ. ಅವರು ಸಹ ಬಂದು ಆಟೋ ಕಲ್ತು ಈಗ ಇನ್ನೊಬ್ರಿಗೆ ಆಟೋ ಕಲ್ತಷ್ಟು ಲೆವೆಲ್ಗೆ ಹೋಗಿದ್ದಾರೆ. ನನಗೆ ತುಂಬಾ ಖುಷಿ. ಏನ್ ಗೊತ್ತಾ, ಇಲ್ಲಿ ಬರಂತ ಹೆಣ್ಮಕ್ಳು ಹಲವಾರು ಹೆಣ್ಮಕ್ಳು ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇವತ್ತೇನಾದ್ರು ರೆಬೆಲ್ ಸ್ಟಾರ್ ಪ್ರಭಾ ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ನಿಂತಿರೋದೆ 100 ಮಹಿಳೆಯರಿಂದನೇ ನಾನು ನಿಂತ್ಕೊಂಡಿದ್ದೀನಿ. ನಾನೇನು ಒಂದು ಅಡಿಪಾಯ ಹಾಕಿದ್ನೋ ಪ್ರತಿಯೊಬ್ಬರು ಬಂದು ಒಂದೊಂದು ಇಟ್ಕೆ ಇಟ್ಟು ಅದನ್ನ ದೊಡ್ಡದಾಗಿ ಬೆಳೆಸ್ತಾ ಇದ್ದಾರೆ ನಮ್ಮ ಗ್ರೂಪ್ನ. ತುಂಬಾ ಖುಷಿ ಆಗ್ತಾ ಇದೆ. ಇವರೆಲ್ಲ ಸಪೋರ್ಟ್ ಕೊಡೋದನ್ನೇ ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಾನು ಹೆಸರನ್ನ ಟೈಟಲ್ ಕೊಟ್ಟಿದ್ದೀನಿ. ಏಕೆಂದ್ರೆ ಇವರು ಮಾಡೋಂಥ ಒಂದು ನನ್ನ ಜೊತೆ ಸೇರಿ ಸಮಾಜ ಸೇವೆನ ನಾನೇನು ಒಬ್ರು ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತೀನ, ಬಟ್ ಇವರು ಸಹ ಇನ್ನೊಬ್ರು ಟ್ರೈನಿಂಗ್ ಮಾಡ್ಕೊಂಡೇ ಹೋಗ್ತಾ ಇದ್ದೀರಿ. ಹಾಗಾಗಿ ನಮ್ದು ದೊಡ್ಡದೊಂದು ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಬೆಂಗಳೂರಲ್ಲಿ ನಮ್ಮ ಮಂಜುಳರು ಸಹ ಇದ್ದಾರೆ. ಅವರು ಸಹ ಒಬ್ರು ಟ್ರೈನಿಂಗ್ ಮಾಡಿ. ನಾನು ಬಂದು 4 ದಿನ ಆಯ್ತು ಸರ್. ಸೈಕಲ್ ತುಳಿತಾ ಇರ್ಲಿಲ್ಲ. ಆದ್ರೂ ನಾವು ಇಲ್ಲಿ ಬಂದ್ಮೇಲೆ ನನ್ಗೆ ಗಾಡಿ ಹಿಡ್ಕೊಳಕ್ಕೆ ಭಯ ಆಗೋದು. ಆದ್ರೂ ನಾವು ಕಲ್ತ್ಕೊಂಡಿದ್ವಲ್ಲ, 3 ದಿನದಲ್ಲಿ ಕಲ್ತ್ಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದಲ್ಲ, ಅದೇ ಖುಷಿ ನಮಗೆ. ಯಾರು ಈ ಕಾಲದಲ್ಲಿ ಅಕ್ಕ ತಂಗಿರು ಯಾರು ಆಗೋದು ಇಲ್ಲ. ಇವಾಗಾದ್ರೂ ಮೇಡಮ್ ಅಷ್ಟು ಟ್ರೈನಿಂಗ್ ಕೊಟ್ಟು ಎಲ್ಲ ಇದು ಮಾಡ್ತಾರಲ್ಲ, ಅವ್ರ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಮಗೆ ಬಂದು ಟ್ರೈನಿಂಗ್ ಕೊಟ್ಕೊಂಡು ಇಟ್ಕೊಂಡಿದ್ದಾರಲ್ಲ, ಅವರು ಜೀವನನೂ ಚೆನ್ನಾಗಿರ್ಬೇಕು. ನಾವು ಹೆಣ್ಮಕ್ಳು ಇದೇ ತರ ಎಲ್ಲ ಟ್ರೈನಿಂಗ್. ಹಾಯ್, ನಮಸ್ತೆ. ನಾನು ಬಂದು ಇಲ್ಲಿ ಹೊಸದಾಗಿ ಬಂದಿರೋಂಥದ್ದು. ನಾನು ಬರೋಕ್ಕಿಂತ ಮೊದಲೇ ನಾನು ಎಜುಕೇಟೆಡ್ ಆಗಿ ಸುಮ್ಮನೆ ಕೂತಿದ್ದೆ. ನಾನು ಹೇಗಪ್ಪ ಹೋಗೋದು, ಇದನ್ನು ಕಲಿಯೋದು ಹೇಗಪ್ಪ ಅನ್ನೋದು ನನ್ನಲ್ಲಿ ಒಂದು ಮನಸ್ಸಲ್ಲಿತ್ತು. ನಾನು ಇಷ್ಟು ಕಲ್ತು ಬಿಟ್ಟು ರೋಡಲ್ಲಿ ಹೋಗಿ ಆಟೋ ಓಡಿಸ್ಬೇಕಾ ಅನ್ನೋದೆಲ್ಲ ನನಗೆ ಅನಿಸ್ತಾ ಇತ್ತು. ಆದರೆ ನಾನು ಯಾವಾಗ ಪ್ರಭಾ ಮೇಡಮನ್ನು ಅವತ್ತಿಂದನೂ ಫಾಲೋ ಮಾಡ್ತಾ ಇದ್ದೆ, ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಅದನ್ನು ಯೋಚನೆನೂ ಮಾಡ್ತಾ ಇದ್ದೆ. ಆದರೆ ಯೋಚನೆ ಮಾಡಿ ಮನೇಲಿ ಕೂತಿಲ್ಲ ನಾನು. ಒಂದಿನ ಅವ್ರು ಕಾಲ್ ಮಾಡಿದೆ, ನಾನು ಬರ್ತೀನಿ ಅಂತ ಅಂದೆ. ಯಾಕೆಂದರೆ ಮನುಷ್ಯಗೆ ಸ್ವಾಭಿಮಾನ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ. ನಾವು ಎಷ್ಟೇ ಹೈಯರ್ ಎಜುಕೇಶನ್ ತಗೊಂಡ್ರು ಮನೇಲಿ ಕುತ್ಕೊಂಡು ನಾನು ಎಜುಕೇಶನ್ ಆಗಿದ್ದೀನಿ ಅಂತ ಕುತ್ಕೊಂಡ್ರೆ ಇನ್ನೊಬ್ರ ಹತ್ರ ಬಯಸ್ಕೊಳ್ಳೋದೇ ನಮ್ಮ ಲೈಫ್ ಆಗಿರ್ತದೆ. ಅದಕ್ಕೋಸ್ಕರ ಅದೆಲ್ಲವನ್ನ ಬಿಟ್ಟು ಎಜುಕೇಶನ್ ಇರಲಿ ಇಲ್ಲದೆ ಹೋಗ್ಲಿ, ನಾವು ಒಂದು ಸ್ವಾಭಿಮಾನದಿಂದ ಹೆಣ್ಮಕ್ಳು ಬದುಕಿದಾಗ ಮಾತ್ರ ನಾವು ಸಮಾಜದಲ್ಲಿ ಒಂದು ಒಳ್ಳೆ ತರ ತಲೆ ಎತ್ತು ಬದುಕಬಹುದು. ನಾವು ಅದನ್ನ ಬಿಟ್ಕೊಂಡು ಏನು ಇಲ್ಲ, ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅಂತಂದ್ರೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಬದುಕೋದು ತುಂಬಾ ಕಷ್ಟ ಹೆಣ್ಮಕ್ಳಿಗೆ. ಯಾಕಂದ್ರೆ ಹೆಣ್ಮಕ್ಳಿಗೆ ನಾನಾ ತರ ಪ್ರಾಬ್ಲಮ್ಸ್ ಇರ್ತದೆ. ಅಂತ ಎಲ್ಲಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕು ಅಂದ್ರೆ ನಾವು ಹೆಣ್ಮಕ್ಳು ಈ ತರ ಬಂದು ಕಲಿಬೇಕು. ಕಲ್ತು ನಮ್ ತಂದಲ್ಲಿ ನಾವು ಬದುಕಬೇಕು. ಅವಾಗ ನಾವು ಯಾರ ಹತ್ರ ಅನ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಪ್ರಭಾ ಮ್ಯಾಮ್ ಅನ್ನ ನೋಡ್ದಾಗಿಂದನು ನಾನು ಮಾಡ್ಬೇಕು, ಇಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ, ಏಜ್ ಇಂಪಾರ್ಟೆಂಟ್ ಅಲ್ಲ, ನಾವ್ ಈ ತರ ಒಂದು ಕಲಿಬೇಕು, ಕಲ್ತು ನಾವು ರೋಡ್ಗೆ ಹೋಗ್ಬೇಕು, ನಾವು ಎಲ್ಲರನ್ನ ಫೇಸ್ ಮಾಡ್ಬೇಕು ಅಂತ ಹೇಳಿ ನಾನು ಈ ಪ್ರಭಾ ಮ್ಯಾಮ್ ಅನ್ನ ನೋಡಿ ಇಲ್ಲಿಗೆ ಬಂದಿದ್ದು. ಆಟೋ ಕಲಿಯೋಕ್ ಬಂದು 3 ಡೇಸ್ ಆಯ್ತು. ಈ 3 ಡೇಸ್ ಅಲ್ಲಿ ಫಸ್ಟ್ ದಿನ ನನ್ಗೆ ಭಯ ಇತ್ತು. ಆದ್ರೆ ಇವತ್ತು 3 ಡೇಸ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಓಡಿಸ್ಬಹುದು ಅನ್ನೋಂತ ಒಂದು ಧೈರ್ಯ ಬಂದಿದೆ. ಮತ್ ನಾನು ಓಡಿಸ್ತೀನಿ ಕೂಡ. ನಾನ್ ರೋಡಿಗೆ ಆಟೋ ತಕೊಂಡ್ ಹೋಗೋದು ಫಿಕ್ಸ್. ಯಾಕೆಂದ್ರೆ ನಾನು ಆಟೋ ತಕೊ ಹೋದಾಗ ಇಲ್ಲಿರುವಂತ ಎಲ್ಲಾ ಲೇಡೀಸ್ ಅಂದ್ರೆ ಹುಡುಗಿಯರು ಹೋದಾಗ ಎಲ್ಲರಿಗೂ ಒಂದ್ ಮನ್ಸಲ್ಲಿ ಹುಡ್ತದೆ, ಆ ಹುಡುಗಿ ಓಡಿಸ್ತಾ ಇದ್ದಾಳೆ ನಾನು ಓಡಿಸ್ಬೇಕು ಅನ್ನುವಂತ ಒಂದು ಭಾವನೆ ಬರ್ತದೆ. ಆಗ ನಮ್ ತರ ಎಲ್ಲಾ ಹುಡುಗಿಯರು ಈ ತರ ಆಟೋ ತಕೊಂಡು ಓಡಿಸಿದಾಗ ನಾವ್ ಏನ್ ಮಾಡ್ಬಹುದು ಅಂದ್ರೆ ನಾವ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ತರ ಬದುಕಬಹುದು.
ವಿನುತಾ ಅಂತೇಳಿ ಒಬ್ಬ ಸ್ಟೂಡೆಂಟ್ ಇದ್ದಾರೆ. ಅವ್ರದ್ದು ಸಹ ಆಟೋ ಕಲ್ತಿದ್ದಾರೆ, ಈಗ ಆಟೋ ಓಡಿಸೋಷ್ಟು ಬಂದಿದ್ದಾರೆ. DL ನಾನೇ ಮಾಡಿಸ್ಕೊಡೋದಿಲ್ಲ, DL ಇಲ್ಲೇ ನಮ್ಮ ಹತ್ರ ಒಬ್ಬ ಮಂಜುನಾಥ್ ಅಂತ ಒಬ್ರು ಇದ್ದಾರೆ DL ಮಾಡಿಸ್ಕೊಡೋಂಥವ್ರು. ಅವ್ರ ಕಡೆಯಿಂದ DL ಮಾಡಿಸ್ಕೊಡ್ತೀರಿ, ಬಟ್ ಅಮೌಂಟ್ ನೀವೇ ಕೊಡಬೇಕಾಗುತ್ತೆ, ನಾನೇ ಯಾವುದೇ ರೀತಿ ಕೊಡೋದಿಲ್ಲ, ಇದಂತೂ ಸತ್ಯ. ಈಗ ಅವರೆಲ್ಲ DL ಆಗಿದೆ ಆಲ್ಮೋಸ್ಟ್ ಹೆಣ್ಮಕ್ಳದು. DL ಆದ್ಮೇಲೆ ರೋಡಕ್ಕೆ ಅವ್ರನ್ನ ಕಳ್ಸ್ಕೊಡೋಂಥ ಕೆಲಸ ಮಾಡ್ತೀನಿ. ಯಾಕೆಂದ್ರೆ DL ಇಲ್ಲಾಂದ್ರೆ ಯಾರನ್ನೂ ಹೆಣ್ಮಕ್ಳನ್ನ ರೋಡಕ್ಕೆ ಇಳಿಬಾರ್ದು ಅನ್ನೋದೇ ನನ್ನದು ಒಂದು ಗುರಿ ಇದೆ. ಹಾಗಾಗಿ ವಿನುತಾ ಸಹ DL ಮಾಡಿಸಿದ್ದಾರೆ, ಇವಾಗ ರೋಡ್ಗೆ ಹೋಗ್ತಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ಬೇಕಿದೆ. ನಮಸ್ತೆ, ನನ್ನ ಹೆಸರು ವಿನುತಾ ಅಂತೇಳಿ. ಒಂದು ಟೈಮಲ್ಲಿ ಅನ್ಕೊಂತಿದ್ದು ನಮಗೆ ಸೈಕಲ್ ಕೂಡ ಓಡಿಸೋದಿಕ್ ಬರೋದಿಲ್ಲ, ಅದು ಹೆಂಗೆ ಆಟೋ ಓಡಿಸೋದಿಕ್ ಆಗುತ್ತೆ ಅಂತ. ಪ್ರತಿಯೊಂದು ದಿನನೂ ಕೂಡ ಬಂದು ಫ್ರೆಂಡ್ಲಿಯಾಗಿ ಎಲ್ಲಾನು ಹೇಳ್ಕೊಟ್ಟು ನಮಗೆ ಇವತ್ತು ಆಟೋ ಕಲಿಯೋಷ್ಟು ಧೈರ್ಯ ತುಂಬಿದ್ದಾರೆ. ಈಗ ಆಟೋ ಓಡಿಸ್ತಾ ಇದ್ದೀವಿ. ಅವ್ರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ನಮಗೆ ಸುಮಾರು ಜನ ಹೆಣ್ಮಕ್ಳಿಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಒಂದು DL ಅಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಲವಾರು ಹೆಣ್ಮಕ್ಳಿಗೆ ಸ್ವಲ್ಪ ದಾಸ್ತಿ ಎಲ್ಲ ಆಗಿತ್ತು. ನಮಗೆ ನಾನೇನು ಉಚಿತ ತರಬೇತಿ ಮಾಡ್ತಾ ಇದ್ದೀನೋ, ನಮ್ಮ ಜೊತೆಲಿ ಒಂದು ಸ್ವಲ್ಪ ಕೈ ಜೋಡಿಸಿ ಸಪೋರ್ಟ್ ಕೊಡ್ತಾ ಸುಮಾರು ಜನ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕಡಿಮೆ ರೇಟಾಗಿ DL ಅಂತ ಒಂದು ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಮಂಜುನಾಥ್ ಸರ್ ಸಹ ಇದ್ದಾರೆ ಇಲ್ಲಿ. ನಂಗೆ ತುಂಬ ಖುಷಿ ಆಗ್ತದೆ. ಮೇಡಮ್, ನೀವು ಮಾಡೋಂಥ ಸಮಾಜ ಸೇವೆಯಲ್ಲಿ ನಂದು ಒಂದು ಅಳಿಲ್ ಸೇವೆ ಇರಲಿ ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸುಮಾರು ಜನ ಹೆಣ್ಮಕ್ಳಿಗೆ ಅವರೇ ನಮ್ಮ ಟ್ರೈನಿಂಗ್ ಸೆಂಟರ್ ಹತ್ರ ಬಂದು ಕಡಿಮೆ ರೇಟಾಗಿ ಅವ್ರು ಇಲ್ಲೇ ಕುತ್ಕೊಂಡು ನಮ್ಮ ಹೆಣ್ಮಕ್ಳು DL ಮಾಡ್ಕೊಡ್ತಾ ಇದ್ದಾರೆ. ಅದೊಂದು ನನಗೆ ತುಂಬ ಖುಷಿ ಆಗ್ತದೆ. ಈ ಥರ ನಮ್ಗೆ ಗಂಡು ಮಕ್ಕಳು ಸಹ ಸಪೋರ್ಟ್ ಕೊಡ್ತಾ ಇದ್ರೆ ನಾವಿನ್ನೂ ಹೆಣ್ಮಕ್ಳನ್ನ ಬೇರೆ ಲೆವೆಲ್ಗೆ ತಗೊಂಡೋಷ್ಟು ಆಗ್ತೀರಿ. ಮಂಜುನಾಥ್ ಸರ್ ಒಂದು ಸ್ವಲ್ಪ ಮಾತಾಡಬೇಕು. ನಮಸ್ಕಾರ. ನಮ್ಮ ಕರ್ನಾಟಕದ ಎಲ್ಲ ವ್ಯಕ್ತಿಗಳಿಗೂ ಮತ್ತೆ ಕರ್ನಾಟಕದ ಕಲಿತಾ ಇರುವ ಮಹಿಳಾ ಸಂಘಗಳಿಗೂ ಮತ್ತೆ ಕರ್ನಾಟಕದ ಎಲ್ಲ ಹೆಣ್ಣುಮಕ್ಕಳಿಗೂ, ನನ್ನ ಅಕ್ಕ ತಂಗಿರಿಗೂ ನಮಸ್ಕಾರ. ನೀವು ಏನೇ ಇದ್ರೂ ಒಂದು ಪ್ರತಿಭಾವನೆ ಅನ್ನೋದಿರುತ್ತೆ ನಿಮ್ಮಲ್ಲಿ. ಅದನ್ನ ನೀವು ಆಚೆ ತಗೊಂಡು ಬರೋಕ್ಕೆ ತುಂಬ ಕಷ್ಟ ಬೀಳ್ತಾ ಇರ್ತೀರಾ. ಅದನ್ನ ಕಲಿಸ್ಕೊಟ್ಟು ನೀವು ಆಚೆ ಬರಬೇಕು, ನಿಮ್ಮ ಕಾಲ ಮೇಲೆ ನಿಮ್ಮ ದುಡಿಮೆ ಮೇಲೆ ನೀವು ನಿಂತ್ಕೋಬೇಕು ಅಂತ ನಿಂತ್ಕೊಳ್ಳೋಕ್ಕೆ ಅಂತಾನೆ ನಮ್ಮ ಮೇಡಮ್ ಇದ್ದಾರೆ. ಮೇಡಮ್ಮು ನಾನು ಕೂಡ ಇವ್ರದ್ದು ಇನ್ಸ್ಟಾದಲ್ಲಿ ಫಾಲೋ ನೋಡ್ಬಿಟ್ಟು ಇವ್ರು ಸಮಾಜ ಸೇವಕರಾಗಿ ಚೆನ್ನಾಗಿ ಒಂದು ಬಡ ಹೆಣ್ಣು ಮಕ್ಕಳಾಗ್ಲಿ ಶ್ರೀಮಂತ ಹೆಣ್ಣು ಮಕ್ಕಳಾಗ್ಲಿ ಅಂತ ಭೇದ ಭಾವ ಇಲ್ಲದೇನೆ ಎಲ್ಲರಿಗೂ ಒಂದೇ ಸಮಾನತೆವಾಗಿ ಅವರೊಂದು ತರಬೇತಿಯನ್ನು ಕೊಡ್ತಿದ್ದಾರೆ, ಆಟೋ ಚಾಲಕ ತರಬೇತಿಯನ್ನ. ಆ ತರಬೇತಿಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ನಮಗೆ ಕಲಿಕೆ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಅದನ್ನ LLR ಅಂತೀವಿ. ಏನು ಮತ್ತೆ ನಾವು ರೋಡ್ ಮೇಲೆ ಇಳಿಬೇಕು, ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂದ್ರೆ ಎಲ್ಲೇ ಹೋದ್ರು ಕೂಡ ಯಾವುದೇ ಟ್ರಾಫಿಕ್ ಪೊಲೀಸ್ ಆಗ್ಲಿ, ನಮ್ಮ ಯಾರೇ ಅಧಿಕಾರಿಗಳಾಗ್ಲಿ, ಮತ್ತೆ ಯಾರು ರೋಡ್ ಸೇಫ್ಟಿ, ಮತ್ತೆ ಯಾರು BBMP, ಎನಿವನ್ ಯಾರೇ ಆಗ್ಲಿ ಸ್ವಲ್ಪ ಆ ಈ ತರದವರೆಲ್ಲ ರೂಲ್ಸ್ ರೆಗ್ಯುಲೇಷನ್ ಕೇಳೋರು ಇದ್ದಾಗ ಅವ್ರಿಗೊಂದು ರೂಲ್ಸ್ ಮೈನ್ ಬೇಕಾಗಿರೋದೇ ನಮ್ಗೆ DL ಮತ್ತೆ LL. ಆ DL LL ಎಲ್ಲರೂ ನಮ್ಮ ಅಕ್ಕ ತಂಗಿದ್ರಂತ. ನಾನು ನಮ್ಮ ಮನೆಯಲ್ಲೂ ಒಂದು ಹೆಣ್ಮಗು ಇದ್ರೆ ನಾನು ಹಿಂಗೆ ಮಾಡ್ಕೊಡ್ಬೋದಲ್ವ ಅಂತ ಎಲ್ಲರೂ ನಮ್ಮ ಹೆಣ್ಣು ಮಕ್ಕಳು ಅಂತ ಭಾವಿಸಿ ನಾನು ಅವರಿಗೆ ಒಂದು ಮೇಡಮ್ ಸಹಾಯದಿಂದ ನನ್ನ ಕೈಯಲ್ಲಿ ಎಷ್ಟು ಸಹಾಯವಾಗುತ್ತೋ ಅಷ್ಟು ಸಹಾಯ ನಾನು ಮಾಡಕ್ಕೆ ರೆಡಿ ಮಾಡ್ಕೊಡ್ತಾ ಇದೀನಿ. ಆದ್ರೆ ಇದಂತೂ ಫ್ರೀಯಾಗಿ ಮಾಡ್ತಿರೋದಲ್ಲ, ಗೌರ್ಮೆಂಟ್ ಚಲನ್ ಫೀಸ್ಗಳೇನಿರುತ್ತೋ ಆ ಚಲನ್ ಫೀಸ್ಗಳನ್ನ ತಗೊಳ್ತೀವಿ, ಮಾಡ್ಕೊಡ್ತೀವಿ. ಮತ್ತೆ ತರಬೇತಿ ಮಾತ್ರ ಉಚಿತವಾಗಿ ಸಿಗತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಇರೋದ್ರಿಂದ ಮತ್ತೆ ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಸುಮ್ಮನೆ ಕೂತಿದ್ದೀರಾ, ಸುಮ್ಮನೆ ಅದು ಇದು ಅಂತ ಇಟ್ಕೊಂಡಿರ್ತೀರಾ, ಒಂದೊಂದು ಮನೆ ಗಂಡಂದ್ರ ಮೇಲೆ ಡಿಪೆಂಡ್ ಆಗಿರ್ತೀರಾ, ಒಂದೊಂದು ಮಕ್ಕಳು ಸ್ಕೂಲ್ ಓದಿಸ್ತೀರಾ, ಆ ಕಡೆ ಒಬ್ಬರು ನೀವು ಈ ಕಡೆ ಒಬ್ರು ಟೆನ್ಷನ್ ತಗೋಬಿಟ್ಟು ನಿಮ್ಮ ದುಡಿಮೆ ನೀವು ಮಾಡಿ ನಿಮ್ಮ ಮಕ್ಕಳಿಗಾದ್ರೂ ಒಂದು ಒಳ್ಳೆ ಎಜುಕೇಶನ್ ಕೊಡಿ. ನಿಮ್ಮ ದುಡಿಮೆ, ನಿಮ್ಮ ಎಜುಕೇಶನ್ ನಿಮ್ದೇ ಆದ ಒಂದು ಸ್ವಂತ ದುಡಿಮೆಯಲ್ಲಿ ಮಾಡಿ ಅಂತ ಈ ಮೇಡಮ್ ಕೂಡ ಅವರು ಒಂದು ಅವ್ರದೇ ಆದ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಒಂದು ಛಲದಿಂದ ಎಲ್ಲಾ ಹೆಣ್ಮಕ್ಳಿಗೂ ಒಂದು ಆಟೋ ಚಾಲಕ ಅಂದ್ರೆ ಆಟೋ ಮತ್ತೆ ಕಲಿಯೋದು ತರಬೇತಿ ಕೊಡ್ತಾ ಇದ್ರೆ. ತರಬೇತಿ ಕೂಡ ಯಾವ ತರ ಇರತ್ತಂದ್ರೆ ನಿಮಗೆ ನಿಮ್ದೇ ಸ್ವಂತ ಆಟೋ ತರ ನೀವು ಕಲ್ತಂಗಿರತ್ತೆ. ಅದ್ರಲ್ಲೂ ಕೂಡ ಸಣ್ಣ ಪುಟ್ಟ ಏನಾದ್ರೂ ರಿಪೇರಿಗಳು ಬಂದ್ರೆ ಅದರಲ್ಲಿ ನೀವೇ ಹೊಂದಾಣಿಕೆ ಆಗಿ ಮಾಡ್ಕೊಳ್ಳೋದು ಕೂಡ ಇರುತ್ತೆ. ನೀವು ಎಷ್ಟು ಹೊಂದಾಣಿಕೆಯಿಂದ ಮಾಡ್ಕೊಂಡು ಎಷ್ಟು ಹೊಂದಾಣಿಕೆಯಿಂದ ಕಲಿತಾ ಹೋಗ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ ಸಿಗತ್ತೆ ಅಂತ ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಜಯಲಕ್ಷ್ಮಿ ಅಂತೇಳಿ ನಮ್ಮ ಜೊತೆಲಿ ಒಬ್ರು ಇದ್ದಾರೆ. ಸ್ಟೂಡೆಂಟ್ ಆಗಿದ್ರು ಒಂದು ವರ್ಷದ ಹಿಂದೆ, ಈಗ ಒಬ್ಬ ಟೀಚರು ಆಗಿ ಅವರು ಡ್ಯೂಟಿನೂ ಮಾಡಿಕೊಂಡು ಸಹ ನಮ್ಮ ಹತ್ರ ಬಂದು ಅವರು ಟ್ರೈನಿಂಗು ಮಾಡಿಕೊಂಡು ಸುಮಾರು ಜನ ಇಲ್ಲಿ ಸ್ಟೂಡೆಂಟ್ ಟ್ರೈನಿಂಗ್ ಕೊಟ್ಟಂತವರೇ ಇವತ್ತು ಡ್ರೈವರ್ ಆಗಿದ್ದಾರೆ. ಅವರು ಸಹ ಇನ್ನಷ್ಟು ಜನಕ್ಕೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇಂಥವ್ರ ಸಪೋರ್ಟ್ ಬೆಂಬಲ ನಮ್ಮ ಮಾಡೋಂಥ ಸಮಾಜ ಸೇವೆದಲ್ಲಿ ಇಂಥವರು ಅಪರೂಪ ಸಪೋರ್ಟ್ ಕೊಡೋದು. ಅದರಲ್ಲಿ
ಒಬ್ಬ ಆಶಾ ಅಂತಾನೂ ಇದ್ದಾರೆ, ಬಟ್ ಅದರಲ್ಲೂ ಸ್ಪೆಷಲ್ ಆಗಿ ನನಗೆ ವಿಜಯ ಅಕ್ಕ ಅಂತಾನೂ ಇದ್ದಾರೆ. ನಾನು ಏನೇ ಕೆಲಸ ಮಾಡಿದ್ರು ಅವ್ರು ನನಗೆ ಸಪೋರ್ಟ್ ಕೊಡ್ತಾ ನನ್ನ ಜೊತೆಲಿ ಕೈ ಜೋಡಿಸ್ತಾ ಟ್ರೈನಿಂಗ್ ಸೆಂಟ್ರನ್ನ ಇಷ್ಟೊಂದು ಲೆವೆಲ್ಗೆ ತಗೊಂಬಂದಿದ್ದಾರೆ. ಅವರಲ್ಲಿ ತುಂಬಾ ಜಾಸ್ತಿ ಅಂದ್ರೆ ಇವ್ರದ್ದು ಸಹ ಅವರಲ್ಲಿ ನಮ್ಮಲ್ಲಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಇಂಥ ಒಬ್ಬ ಸ್ಟೂಡೆಂಟು ನನಗೆ ಸಿಕ್ಕಿದ್ದು, ನನಗೆ ಇಷ್ಟು ಸಪೋರ್ಟು ನನಗೆ ಸಿಕ್ಕಿದ್ದು. ಸ್ವಲ್ಪ ಜನ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾ ಹೋಗ್ತಾರೆ, ಕೆಲವರು ಮಾತ್ರ ನನಗೆ ತುಂಬಾ ಸಪೋರ್ಟ್ ಕೊಡೋದ್ರಲ್ಲಿ ವಿಜಯಕ್ಕನೂ ಒಬ್ರು, ಒಬ್ಬ ಆಶಾಂತ್ ಇದ್ದಾರೆ, ಬಟ್ ವಿಜಯಕ್ಕನೂ ಒಬ್ರು ಇದ್ದಾರೆ. ಹಾಗಾಗಿ ಅವರಿಗೆ ಯಾವ ತರ ಅನುಭವಗಳು ಆಯ್ತು, ನಮ್ಮಿಂದ ಯಾವ ತರ ಏನೇನಾಯ್ತು ಅಂತೇಳಿ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಾನು 1.5 ವರ್ಷ 2 ವರ್ಷಕ್ಕೆ ಮುಂಚೆ ನಾನು ಟ್ರೈನಿಂಗ್ ಅಂತ ಬಂದೆ. ಟ್ರೈನಿಂಗ್ ಅಂತ ಬಂದಾಗ ನನಗೆ ಆಶಾ ಅಂತ ಟೀಚರ್ ಆಗಿದ್ರು. ಅವಾಗ ಇವರು ನಮಗೆ ಜೊತೆಲಿ ನಿಂತ್ಕೊಂಡು ಪ್ರಭಾವತಿ ಮೇಡಮು ಇವತ್ತವರೆಗೂ ನಮಗೆ ಬೆಂಬಲವಾಗಿ ನಿಂತು ಎಲ್ಲ ಹೆಣ್ಮಕ್ಳಿಗೂ ಟ್ರೈನಿಂಗ್ ಕೊಡಿಸಿ, ನಾನು ಕಲ್ತಿರೋ ವಿದ್ಯೆನ ಇನ್ನೂ 10 ಜನ ಹೆಣ್ಮಕ್ಳು ಕಲಿಸ್ಬೇಕಂತ ಬಿಟ್ಟು ಕಲಿಸಿ ಅವರು ಇವತ್ತು ಆಟೋ ಓಡಿಸಿ ಅವ್ರ ಜೀವನ ಅವ್ರು ರೂಪಿಸ್ಕೊಳ್ತಾ ಇದ್ದಾರೆ. ನಾನು ಅದರಲ್ಲಿ ತುಂಬ ಖುಷಿಯಾಗಿದೆ. ಇದೇ ಥರ ಪ್ರಭಾವತಿ ಮೇಡಮ್ ಯಾವಾಗಲೂ ಹೀಗೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಟ್ರೈನಿಂಗು ಇದು ಸೆಂಟ್ರ್ ಇದೆ, ಬಟ್ ಟ್ರೈನಿಂಗ್ ಕಲ್ತಿರೋರು ಕಲಿಯಕ್ಕೆ ಬಂದಿರೋರು ಎಲ್ಲ ಹೆಣ್ಮಕ್ಳು ಸಹ ಇಲ್ಲಿದ್ದಾರೆ. ಆಸಕ್ತಿ ಇರೋಂಥ ಹೆಣ್ಮಕ್ಳು ಬೆಂಗಳೂರಲ್ಲಿ ಎಲ್ಲೇ ಆದ್ರೂ ಪರವಾಗಿಲ್ಲ, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಮ್ಮ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ನಂಬರ್ನ ವಾಟ್ಸಪ್ ಮಾಡಿ, ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರೋಂಥ ಕೆಲಸ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರು 9019049381. ಮತ್ತೊಮ್ಮೆ ಹೇಳ್ತೀನಿ, 9019049381 ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೇನು ಬರುತ್ತೆ ನನ್ನ ನಂಬರ್, ಇದ್ರಾಗ ಹಾಕಿರ್ತಾರೆ, ಅದನ್ನು ಸಹ ಕಾಂಟ್ಯಾಕ್ಟ್ ಮಾಡೋಂಥ ಕೆಲಸ ಮಾಡಿ. ನಾನೇನು ಸಪೋಸ್ ನಿಮ್ಮನ್ನ ಫೋನ್ ಅಟೆಂಡ್ ಮಾಡಲಿಲ್ಲ ಅಂತ ನಮ್ಮ ವಿಜಯಕ್ಕ ಅಂತವ್ರು ಇದ್ದಾರೆ, ಅವ್ರ ನಂಬರು ಸಹ ಕೊಡ್ತಾರೆ. ನಿಮ್ಗೆ ಅವಶ್ಯಕತೆ ಇದ್ದವ್ರಿಗೆ ದಯವಿಟ್ಟು ಆಟೋ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋಂಥ ಹೆಣ್ಮಕ್ಳು ಮಾತ್ರ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬೇರೆಯವ್ರು ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು. ಇದು ಯಾಕೆಂದರೆ ಒಂದು ಸಮಾಜ ಸೇವೆ ಆಗಿರೋದ್ರಿಂದ ನೂರಾರು ಬಡ ಹೆಣ್ಮಕ್ಳು ಇರ್ತಾರೆ, ಅವರು ಕಲಿಯೋಂಥ ಆಸಕ್ತಿ ಇರ್ತದೆ. ಹಾಗಾಗಿ ನಮ್ಮ ನಂಬರ್ನಲ್ಲಿ ಹಾಕಿರ್ತೀರಿ. ನೀವು ಬೇರೆ ಏನೇನ್ಕೋ ಯೂಸ್ ಮಾಡಬೇಡಿ, ಒಳ್ಳೇದಕ್ಕೆ ತಗೊಳ್ಳಿ, ಒಳ್ಳೇದನ್ನೇ ಕಲಿಯೋಣ, ಒಳ್ಳೇದನ್ನೇ ಮಾತಾಡೋಣ, ಒಳ್ಳೇದನ್ನೇ ಯೂಸ್ ಮಾಡೋಣ. ವಿಜಯಕ್ಕ ಅವ್ರ ನಂಬರ್ ಹೇಳ್ಬಿಡ್ತಾರೆ, ಒಂದು ಹೇಳ್ತೀನಿ. ವಿಜಯಲಕ್ಷ್ಮಿ ಅಂತ 8147290050. ಓಕೆ, ವಿಜಯಕ್ಕನವ್ರ ನಂಬರ್ ಸಹ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಹಾಕಿರ್ತೀರಿ, ಆ ನಂಬರ್ನ ಸಂಪರ್ಕಿಸಿ ನಮ್ಮನ್ನ ಕಾಂಟ್ಯಾಕ್ಟ್ ಸಿಗುತ್ತೆ. ಬಂದು ನಮ್ಮನ್ನ ಹತ್ರ ಮೀಟ್ ಮಾಡಿ. ನೀವು ಆಟೋನ ಯಾವುದೇ ರೀತಿ ನಮ್ಮಲ್ಲಿ ಅಮೌಂಟ್ ತಗೊಳೋದಿಲ್ಲ, ಉಚಿತ ತರಬೇತಿ ಇದೆ. 100 ಜನ ಆಲ್ರೆಡಿ ಹೆಣ್ಮಕ್ಳು, ಒಂದು 300ದಿಂದ 350-400 ಜನವರೆಗೂ ಆಟೋ ಕಲ್ತು ಬೆಂಗಳೂರಲ್ಲಿ ಪ್ರತಿಯೊಬ್ರು ಆಟೋ ಓಡಿಸ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಕೆಲವರೊಬ್ರು ಹೇಳ್ತಾರೆ ಯಾಕೆ ಅಮೌಂಟ್ ತಗೊಳಲ್ಲ, ನಾನು ಮಾಡೋದು ಸಮಾಜ ಸೇವೆ, ಅದಕ್ಕಾಗಿ ತಗೊಳಲ್ಲ. ಇಷ್ಟು ಜನ ಹೆಣ್ಮಕ್ಳು ಕಲ್ತು ಆಟೋ ಓಡಿಸ್ತಾರಲ್ಲ, ಅವ್ರ ಮನೆ ಅವ್ರ ಸಂಸಾರ ಜೀವನ ಮಾಡ್ತಾರಲ್ಲ, ಅದನ್ನ ನೋಡಿ ನಾನು ಖುಷಿ ಪಡ್ತೀನಿ. ನನ್ನ ಸಂಪಾದನೆ ನಾನು ಮಾಡ್ಕೊಂಡೆ ನಾನು ಜೀವನ ಮಾಡೋಷ್ಟು ನನಗಿದೆ, ಆಟೋ ಕೊಟ್ಟಿದೆ, ಹಾಗಾಗಿ ಬದುಕ್ತಾ ಇದ್ರಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ರೆಬಲ್ ಸ್ಟಾರ್ ಪ್ರಭಾವತಿ ಮೇಡಮ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು.